ಜೀವನದಲ್ಲಿ ಅತ್ಯಂತ ಬೆಲೆ ಬಾಳೋದು ಏನಿದೆ? ಯಾವುದಕ್ಕೆ ಬೆಲೆ ಕೊಡಬೇಕು ನಾವು? ಈ ಚಿಂತನೆ ಬರೋನು ಸ್ವಲ್ಪ ವಿವೇಕಿ ಅನಿಸುತ್ತೆ. ತುಂಬ ಜನ ಈ ಪ್ರಶ್ನೆ ಬಂದ ತಕ್ಷಣ ಅವರು ಮೇಲ್ಮೇಲೆ ಉತ್ತರ ಕೊಟ್ಕೊಂಡ್ಬಿಡ್ತಾರೆ. ನಾನು ಎಷ್ಟೋ ಜನ ಕೇಳಿದೆ, ಈ ಪ್ರಶ್ನೆ ಆಳವಾಗಿ ಚಿಂತೆ ಮಾಡಿ ನಿಮಗೆ ಉತ್ತರ ಸಿಗುತ್ತೆ. ಕೆಲವರು ಆರೋಗ್ಯ ಅಂದರು, ಆರೋಗ್ಯಕ್ಕೆ ನಾನು ಹೆಚ್ಚು ಬೆಲೆ ಕೊಡ್ತೀನಿ ಅಂತ. ಇನ್ನು ಕೆಲವರು ನನಗೆ ನೆಮ್ಮದಿ ಬೇಕು, ನಾನು ನೆಮ್ಮದಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ತಯಾರು, ನನಗೆ ಅದೇ ಜಾಸ್ತಿ ಮೌಲ್ಯ. ನಾನು ಅವ್ರಿಗೆ ಹೇಳಿದೆ, ಇದೆಲ್ಲನೂ ಚಿಕ್ಕದು, ಇದೆಲ್ಲ ರಿಸಲ್ಟಲ್ಲಿ ಸಿಗೋದು, ಇದು ಕಾನ್ಸಿಕ್ವೆನ್ಸು. ಆರೋಗ್ಯ, ನೆಮ್ಮದಿ ಎಲ್ಲ ನಿಜವಾಗ್ಲೂ ನಿಮಗೆ ಇಷ್ಟೇ ಜೀವನದ ಕಾಲ ಇರೋದು. ಹುಟ್ಟು ಸಾವಿನ ಮಧ್ಯೆ ಎಷ್ಟಿದೆ? ಯಾವತ್ತಾದರೂ ಕಾಲಕ್ಕೆ ಬೆಲೆ ಕೊಟ್ಟಿದ್ದೀರಾ? ನೀವು ಕಾಲಕ್ಕೆ ಬೆಲೆ ಕೊಡಿ. ಜೀವನನ ಅಪ್ರಿಷಿಯೇಟ್ ಮಾಡೋಕ್ಕೆ ಹೋಗ್ತೀರಾ, ಕಂಪ್ಲೇಂಟ್ ಮಾಡಲ್ಲ. ನೀವು ಹೀಗಿರಬೇಕು, ಹಾಗಿರಬೇಕು, ಸರಿಯಿಲ್ಲ ಹೇಳಲ್ಲ. ಕಮ್ಮಿ ಕಾಲ ಇದೆ, ಅಪ್ರಿಷಿಯೇಟ್ ಮಾಡ್ತೀರಾ. ಅಷ್ಟು ವಿವೇಕ ಇರುತ್ತೆ ನಿಮಗೆ. ಹೇಗೆ ಕಾಲ ಕಳಿಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಕಾಲನ ಯಾವ ರೀತಿ ಉಪಯೋಗಿಸ್ಕೋಬೇಕು ನಾನು ಅಂತ ಗೊತ್ತಾಗುತ್ತೆ. ನಾವು ಮಕ್ಕಳಾಗಿದ್ದಾಗ ಹೇಗೆ ಕಾಲ ಕಳೆದ್ವಿ? ಖುಷಿಯಾಗಿದ್ವಿ, ಇನ್ನೋಸೆಂಟ್ ಆಗಿದ್ವಿ, ಫ್ರೀ ಆಗಿದ್ವಿ. ಎಲ್ಲ ಬಂಧನ ಬಂದಿದ್ದು ಆಮೇಲೆ ನಮ್ಮ ಅಹಂಕಾರ ಬುದ್ಧಿಯಿಂದ ಅಲ್ವಾ? ನಮಗೆ ಇನ್ನರ್ ಫ್ರೀಡಮ್ ಇತ್ತು ಆವಾಗ ಮಗು ಇದ್ದಾಗ. ಅದೇ ಫ್ರೀಡಮ್ ಇನ್ನೋಸೆಂಟ್ ಆಗಿದ್ದರೆ ಇವಾಗ ಅದೇ ಫ್ರೀಡಮ್ ಇದೆ. ನಾವು ಕೆಡಿಸ್ಕೊಂಡಿದ್ದೀವಿ, ಯಾಕೆಂದರೆ ಮೌಲ್ಯಗಳು ಬದಲಾಗಿದೆ. ನಮ್ಮ ಮೌಲ್ಯಗಳು ಹಣ ಮಾಡೋದು, ಹೆಸರು ಮಾಡೋದು, ಅಧಿಕಾರ, ಕೀರ್ತಿ, ಈ ಮೌಲ್ಯಗಳು ಮನೆ, ಮಠ, ಹಣ, ಆಸ್ತಿ ಇದಕ್ಕೆ ಹೋದಾಗ ನಾವು ಮರೆತುಬಿಟ್ವಿ. ನಮಗೇನು ಬೇಕು ಅಂದರೆ ಫ್ರೀಡಮ್ ಬೇಕು. ಆ ಫ್ರೀಡಮ್ಮು ಇರೋವಾಗ ನಮ್ಗೆ ಎಷ್ಟು ಫ್ರೀಡಮ್ ಉಳಿದಿದೆ. ನಾವು ಈಗಲಾದರೂ ಎಚ್ಚರ ಮಾಡಿಕೊಂಡು ನಾವು ಕಾಲಕ್ಕೆ ಬೆಲೆ ಕೊಟ್ಟು ಪ್ರತಿ ಕ್ಷಣನೂ ಆ ಕಾಲನ ಚೆನ್ನಾಗಿ ನಾವು ಜೀವಿಸಿದ್ರೆ ಆಟೋಮ್ಯಾಟಿಕ್ಕಾಗಿ ಆರೋಗ್ಯ ಅನ್ನೋದು, ಶಾಂತಿ, ನೆಮ್ಮದಿ ನಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ.